ನಾವು ನಿಮ್ಮನ್ನ ಕೇಳಿದ್ವಿ, ನೀವು ಅಲ್ಲ ಅಂತ ಅಂದ್ರೆ ಮುಗಿದಷ್ಟೇ. ನಮ್ಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಮಾಡಿ, ನೀವೇನಾದ್ರು ಮಾಡೋದಿದ್ರೆ ಪ್ರಾಬ್ಲಮ್. ಹಾ, ಹೇಳಿ, ಮಾತಾಡಿ. ಬಂಧುಗಳೇ ನಮಸ್ಕಾರ. ಇವತ್ತು ಒಂದು ಯಲಹಂಕ ಮಿನಿ ವಿಧಾನಸೌಧ ಅಂದ್ರೆ ತಹಸೀಲ್ದಾರರ ಕಚೇರಿ. ಈ ತಹಸೀಲ್ದಾರರ ಕಚೇರಿಯಲ್ಲಿ ಏನಾಗ್ತಾ ಇದೆ ಇವತ್ತು ಅನ್ನೋದಾದ್ರೆ, ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಅನ್ನೋದು. ಈಗ ಆಲ್ರೆಡಿ 10:23 ಆಯ್ತು ನೋಡಿ ಟೈಮು. 10:23 ಆಯ್ತು. ಅಧಿಕಾರಿಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ. ಸಾರ್ವಜನಿಕರ ಕೆಲ್ಸಗಳು ಆಗ್ತಾ ಇಲ್ಲ. ಪಾಪ ಅವ್ರ ಕೆಲ್ಸಗಳನ್ನ ಬಿಟ್ಟು ಅವರು ಅವರ ಒಂದು ಕೂಲಿ ಕೆಲಸವನ್ನ ಬಿಟ್ಟು ಏನೋ ಒಂದು ಕೆಲ್ಸದ ಮೇರೆಗೆ ಬರ್ತಾರೆ. ಆದ್ರೆ ಅಧಿಕಾರಿಗಳು ಅವರ ಒಂದು ಕುರ್ಚಿಯಲ್ಲಿ ಸರಿಯಾದ ಟೈಮ್ಗೆ ಇಲ್ಲ ಅಂತಂದಾಗ ನಿಜವಲ್ಲ ಆ ಕೆಲ್ಸ ಆಗುತ್ತಾ ಅನ್ನೋದು. ಇವತ್ತು ನಮ್ ಜೊತೆಯಲ್ಲಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ರಾಜರಾಜೇಶ್ವರಿ ಮೇಡಮ್ ಅವರು ಇದ್ದಾರೆ, ಮತ್ತೆ ನಮ್ಮ ಇವ್ರ ಮೇಡಮ್ ಅವರು ಇದ್ದಾರೆ, ಎಲ್ಲ ಮಹಿಳಾ ಘಟಕದ ಎಲ್ಲ ಸಿಬ್ಬಂದಿಗಳು, ಮತ್ತೆ ನಮ್ಮ ಹಿರಿಕರಿದ್ದಾರೆ, ನಮ್ಮ ಏನು ಹೆಸರು ಗೊತ್ತಿಲ್ಲ ನಾಗರಾಜ್ ಅವರು ಇದ್ದಾರೆ, ವಾಣಿ ಮೇಡಮ್ ಅವರು ಇದ್ದಾರೆ, ಮತ್ತೆ ಇವರು ನಮ್ ಜೊತೆಲಿ ಇದ್ದಾರೆ, ಮತ್ತೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಂತ ರಾಜ್ಯ ಸಮಿತಿಯ ರಘುನಂದನ್ ಅವರು ಇದ್ದಾರೆ. ಇವತ್ತು ನೋಡೋಣ, ಒಳಗಡೆ ಹೋಗೋಣ, ಯಾವ ರೀತಿಯಾಗಿ ಅಧಿಕಾರಿಗಳು ಸರಿಯಾದ ಟೈಮ್ಗೆ ಬರ್ತಾ ಇದ್ದಾರೋ ಇಲ್ವೋ. ಯಾಕಂದ್ರೆ ಈಗ ಕೆಲ್ಸಗಳು ಆಗ್ಲಿಲ್ಲ ಅಂತಂದ್ರೆ ಸಾರ್ವಜನಿಕರು ಒಂದು ದಿನವನ್ನ ಕಳ್ಕೊಂಡು ರಿಟರ್ನ್ ಹೋಗ್ಬೇಕಾಗುತ್ತೆ. ಆ ರೀತಿಯಾಗಿ ನೋಡೋಣ, ಒಳಗಡೆ ಹೋಗೋಣ, ಏನ್ ಆಗ್ತಾ ಇದೆ. ಮೇಡಮ್, ನೀವು ನೌಕರರ ಇಲ್ಲಿ? ಯಾಕೆ ತಡ? ಸಮಯ ಆಗಿದೆಯಲ್ಲ, ಸಮಯ ಎಷ್ಟು ಗಂಟೆಗೆ ಟೈಮ್ ಇರೋದು? ಕೊಡಿ, ಒಂದು ಹೂವು ಕೊಡಿ ಮೇಡಮ್. ದಯವಿಟ್ಟು ಇನ್ಮೇಲೆ ಸರಿಯಾದ ಸಮಯಕ್ಕೆ ಬರ್ಬೇಕು ಮೇಡಮ್. ತಗೊಳ್ಳಿ, ನಿಮ್ಗೆ ಪುಷ್ಪವನ್ನ ಕೊಟ್ಟಿ ದಯವಿಟ್ಟು ಬರ್ಬೇಕು. ಸಾರ್ವಜನಿಕರ ಕೆಲಸ ಏನಾಯ್ತು ಆಗ್ಲಿ, ನೀವು ಸರಿಯಾದ ಸಮಯಕ್ಕೆ ಬರ್ಬೇಕು. ಇದು ನೀವು ಒಬ್ಬರದಲ್ಲ ಸಮಸ್ಯೆ, ಇಡೀ ವ್ಯವಸ್ಥೆಯ ಸಮಸ್ಯೆ ಇದು. ಹಂಗಾಗಿ ನಿಮ್ಗೆ ಇವತ್ತು ಪುಷ್ಪವನ್ನ ಕೊಟ್ಟು ದಯಮಾಡಿ ಇನ್ಮೇಲೆ ಲೇಟ್ ಆಗಿ ಬರ್ಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದೀವಿ. ಪ್ಲೀಸ್, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇನ್ನು 11 ಗಂಟೆಗೆ ಬರೋಲ್ಲ ಇದಾರೆ, ನಮ್ಗೆ ಗೊತ್ತಿದೆ. ಹಂಗಾಗಿ ಇರ್ಲಿ ಪಾಪ, ಆಯ್ತು. ನೀವೇನೋ ನಿಮ್ದು ಅದ್ ಹಂಗಾಗಿದ್ರೆ ಓಕೆ, ಇರ್ಲಿ ಆಯ್ತು, ಬನ್ನಿ. ಒಳಗಡೆ ಹೋಗೋಣ, ಬನ್ನಿ. ಇವತ್ತು ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯವನ್ನ ಬಿಟ್ಟು ಅವರ ಕೆಲಸಗಳಿಗೆ ಬರ್ತಾರೆ. ಆದ್ರೆ ಇವತ್ತು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲ ಅಂತಂದಾಗ, ಸರಿಯಾದ ಸಮಯ ನಿಗದಿಪಡಿಸಿದಂತ ಸಮಯಕ್ಕೆ ಬಂದಿಲ್ಲ ಅಂತಂದಾಗ ಕೆಲಸಗಳು ಆಗುದಿಲ್ಲ. ಇವತ್ತು ಆ ವಿಚಾರವಾಗಿ ಏನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಿನಿ ವಿಧಾನಸೌಧ ತಹಸೀಲ್ದಾರರ ಕಚೇರಿಯಲ್ಲಿ ಇವತ್ತು ಭೇಟಿನ ಕೊಟ್ಟಿದ್ದೀವಿ. ಅಧಿಕಾರಿಗಳು ತಮ್ಮ ಬ್ಯಾಡ್ಜ್ ಹಾಕೋಬೇಕು ಕೋರ್ಟ್ ಆದೇಶದ ಮೇರೆಗೆ. ಆದ್ರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ನೋಡೋಣ. ಎಂಟ್ರಿ ಇದೆಯಾ? ಬಂದಿರೋದಕ್ಕೆ ಬುಕ್ ಎಂಟ್ರಿ ಇದೆಯಾ? ಇದೆಯಾ ಮೇಡಮ್? ಎಂಟ್ರಿ ಮಾಡಿದಾರ? ಅಲ್ಲ, ಇವರು ನಿಮ್ ರಿಜಿಸ್ಟರ್ ಇಲ್ವಲ್ಲ? ಇವರೇ ಬಂದಿಲ್ಲ? ಇರ್ಲಿ, ನಾವು ಹೊರಗಡೆ ಬರ್ತಾರೆ, ಒಂದು ನೋಡ್ಕೊಂಡು ಹೋಗೋಣ. ಸಮಯ ಸೀನಿಯರ್ ಕಚೇರಿ ಅಧಿಕಾರಿಗಳು, ಉಪ ನೋಂದಣಾಧಿಕಾರಿಗಳು ಬರ್ಲಿಲ್ಲ ಇನ್ನು. ನೋಂದಣಾಧಿಕಾರಿನೂ ಬಂದಿಲ್ಲ, ಉಪ ನೋಂದಣಾಧಿಕಾರಿನೂ ಬಂದಿಲ್ಲ. ಮನೆಯಲ್ಲಿದೆ, ಆದ್ರೂ ಕೂಡ ಸಾರ್ವಜನಿಕರ ಕೆಲಸವನ್ನ ದೇವರ ಕೆಲಸವಂತ ನೋಡಿ ಇವರು ಸರ್. ಇದರಲ್ಲಿ ಈ ಕ್ಯಾಬಿನ್ ಅಲ್ಲಿ ಯಾರಿರ್ತಾರೆ? ಈ ಕ್ಯಾಬಿನ್ ಅಲ್ಲಿ ಇರೋದು ಟೈಮು 10:27 ಆಗಿದೆ. ಯಾಕೆ ಈ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ? ನೋಡಿ, ಸಾರ್ವಜನಿಕರು ಬಂದು ಕಾಯ್ತಿದ್ದಾರೆ. ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳುವಂತವ್ರು, ಗಾರ್ಮೆಂಟ್ಸ್ ಹೋಗಿ ಜೀವನ ಮಾಡೋಂತ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ಮಾಡೋದು ತಪ್ಪಲ್ವಾ? ಇವರು ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಂಡು ಈ ತರ ಎಲ್ಲ ಮಾಡೋದು ತಪ್ಪಲ್ವಾ? ದಯವಿಟ್ಟು ಎಲ್ಲರೂ ಕೆಲಸಕ್ಕೆ ಕರೆಕ್ಟ್ ಆಗಿ ಬರ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೀವಿ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಸರ್?
ಮುಕ್ಕಾಲು ಅವರ್ ಆಯ್ತು. ಆಯ್ತು ಬಂದಿಲ್ಲ ಅಲ್ವಾ? ಇವತ್ತೇ ಬಂದಿರೋದು ಸರ್ ನೀವು? ಸಮೀಕ್ ಸರಿಯಾಗಿ ನಿಮ್ ಕೆಲ್ಸ ಆಗ್ತಿದ್ಯಾ? ಯಾರು ಆಫೀಸರ್ ಸಮೀಕ್ ಸರಿಯಾಗಿ ಬರ್ತಾ ಇಲ್ಲ. ಇವತ್ತು ಮುಕ್ಕಾಲವರಿಂದ ನೋಡಿ ಸಾರ್ವಜನಿಕರೇ, ಇದು ನಮ್ಮ ಜನಗಳ ಪರಿಸ್ಥಿತಿ. ಗೌರ್ಮೆಂಟ್ ಆಫೀಸರ್ಗಳು ನಮಿಗೋಸ್ಕರ ಕಾಯ್ಬೇಕು ಕೆಲಸ ಮಾಡ್ಕೊಡೋದಕ್ಕೆ. ಆದ್ರೆ ಇಲ್ಲಿ ನಾವೇ ಗೌರ್ಮೆಂಟ್ ಆಫೀಸರ್ಗಳಿಗೋಸ್ಕರ ಒಂದೊಂದು ಅವರ್ ಗಟ್ಲೆಕಾದ್ರೂ ದಿನಗಟ್ಲೆಕಾದ್ರೂ ಏನು ಕೆಲಸ ಆಗ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ನಿಮ್ ಗಮನಕ್ಕೆ ತರುವಂತ ಪ್ರಯತ್ನ ನಮ್ KRS ಪಕ್ಷದಾಗಿದೆ. ಇನ್ನು ಎಷ್ಟು ಜನ ಆಫೀಸರ್ ಬಂದಿದ್ದಾರೆ ಬಂದಿಲ್ಲ ಅನ್ನೋದನ್ನ ಮುಂದೆ ನೋಡ್ತೀವಿ, ಬನ್ನಿ. ಹೌದಾ ಸರ್? ಸರ್ ಮೇಲೆ ಹೋಗೋಣ. ಮೇಲೆ ಇಲ್ಲಿ ಒಂದು ಆಫೀಸ್ ಇದೆ ನೋಡಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದು ಒಂದೇನೆ, ನಿಮ್ಮ ಕೆಲಸದ ಸರಿಯಾದ ಸಮಯಕ್ಕೆ ಬನ್ನಿ. ಸಾರ್ವಜನಿಕರ ಕೆಲಸವನ್ನ ಸರಿಯಾದ ಟೈಮ್ಗೆ ಮಾಡ್ಕೊಡಿ. ಇಲ್ಲಿ ಯಾರದೇ ಇದು ನಮ್ಮ ಸ್ವತ್ತು, ಸಾರ್ವಜನಿಕರ ಸ್ವತ್ತು. ಹಾಗಾಗಿ ಮೇಡಮ್ ಇವರು ಇನ್ನು ಬಂದಿಲ್ಲ. ಟೈಮು ಆಲ್ರೆಡಿ ಆದೇಶ ಕೊಟ್ಟಿದೆ. ಟೈಮ್ ಎಷ್ಟಿದೆ ಅಂತ? ಹಾ? ಬರ್ತಾರೆ ಅಂದ್ರೆ ಯಾವಾಗ್ಲೋ ಬರೋದಾ ಹೇಳಿ? ದಯವಿಟ್ಟು ಒಂದ್ ಸಮಯ ಅಂತ ನಿಗದಿ ಇರುತ್ತಲ್ವಾ? ನೋಡಿ 10:10 ಆಯ್ತು. 10:10 ಆದ್ರೂ ಕೂಡ ಇನ್ನು ಅಧಿಕಾರಿಗಳು ತಮ್ಮ ಕುರ್ಚಿಯಲ್ಲಿ ಕುಂತ್ಕೊಂಡಿಲ್ಲ. ಎಲ್ಲ ಸಂಬಳ ಕೊಟ್ಟು ತಗೊಳ್ತೀರಾ, ಎಲ್ಲ ಮಾಡ್ತೀರಾ, ಯಾಕೆ ಬಂದವ್ರಿಗೆ ಜನಗಳಿಗೆ ಸ್ಪಂದಿಸಿ ಇನ್ನೊಬ್ರು ಬಂದಾರಂತೆ, ಅದ್ಬಿಟ್ರೆ ನೋಡಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಎಲ್ಲಾ ಟೇಬಲ್ಗಳು ಖಾಲಿ ಇದೆ. ಖಾಲಿ ಇದೆ. ಫಸ್ಟ್ ಆಫ್ ಆಲ್ ಮೊದಲಿಗೆ ಸರ್ಕಾರಿ ಹುದ್ದೆಗಳೇ ಖಾಲಿ ಇದೆ. ಅದರಲ್ಲೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಸರ್ಕಾರಗಳು ಕೊಟ್ಟಿದ್ದಾರೆ. ಅವರಲ್ಲೂ ಇಲ್ಲಿ ಯಾರು ಬರ್ತಾ ಇಲ್ಲ ಜನ. ನಡ್ರಿ ಬರೋರಿಗೆ ನಾವು ಸನ್ಮಾನ ಮಾಡೋಣಪ್ಪ. ದಯವಿಟ್ಟು ಐಡಿ ಕಾರ್ಡ್ ಹಾಕೊಳ್ಳಿ ಮೇಡಮ್ ನೀವು. ಐಡಿ ಕಾರ್ಡ್ ಹಾಕೊಳ್ಳಿ. ಯಾಕಂದ್ರೆ ನಿಮ್ಮ ಗುರ್ತನ್ನ ಸೂಚಿಸ್ಬೇಕು. ಯಾರೋ ಮಧ್ಯವರ್ತಿಗಳನ್ನ ಇಲ್ಲಿ ಬಿಟ್ಕೊಂಡು ಒಳಗಡೆ ಅವ್ರ್ಯಾರು ಇವ್ರ್ಯಾರು ಅಧಿಕಾರಿಗಳು ಯಾರು ಅಂತ ಗೊತ್ತಾಗ್ದಿರ ಇರುವಂತ ಒಂದು ಕಾಲಘಟ್ಟಕದಲ್ಲಿ ನಾವಿದ್ದೀವಿ ಇವತ್ತು. ನೋಡಿ ಸರ್ ಅಲ್ಲಿಗೆ ಹೋಗ್ಬಿಡೋಣ ಸರ್. ಮೇಲ್ಗಡೆ ತಹಸೀಲ್ದಾರ್ದು ಕಚೇರಿ ಇದೆ, ಅದರಲ್ಲಿ ಎಗ್ಗಿಲ್ಲದೆ ಟೈಮು. ಫುಡ್ ಇನ್ಸ್ಪೆಕ್ಟರ್, ಮಹಿಳಾ ಮತ್ತು ಅಭಿವೃದ್ಧಿ ಮೇಡಮ್ ನೀವು ಬಂದ್ರು, ದಯವಿಟ್ಟು ಅವ್ರಿಗೆ ಹೂವು ಕೊಡು. ಹೂವು ಕೊಡು. ಯಾವ ಡಿವಿಷನ್? ಎಷ್ಟೊತ್ತಿಗೆ ಮೇಡಮ್ ಡ್ಯೂಟಿ? ಹೂವು ಕೊಡಿ. ಡ್ಯೂಟಿ ನಿಮ್ಗೆ ಬರೋದು ಎಷ್ಟೊತ್ತಿಗೆ? ಇರೋದು ನಿಮ್ಗೆ? ಸರ್ಕಾರ ಅದೇ ಟೈಮ್ ನಿಗದಿ ಮಾಡಿರೋದು? ಹಾ, ನಿಂತ್ಕೊಳ್ಳಿ ಮೇಡಮ್, ಮಾತಾಡ್ತಿದ್ದೀವಿ. ಹೌಸ್ ಹೊಡ್ತಾರೆ. 10:30 10 o'clock ಅಲ್ವಾ? 10:30 ಇಲ್ಲಿ ನಿಮ್ಗೆ ಫೋನ್ ಮಾಡಿ ಅಲ್ಲ ಎಷ್ಟು ಗಂಟೆಗೆ ಅಂತ ಕೇಳೋಣ. ಸರ್ಕಾರ ಸಮಯವನ್ನ ನಿಗದಿಪಡಿಸಿದೆ. ಆ ನಿಗದಿಪಡಿಸಿದ ಟೈಮ್ಗೆ 4 ಗಂಟೆ ಇದಿರುತ್ತೆ, ಏನೋ ಅಂದ್ರೆ ಅವಕಾಶ ಇರುತ್ತೆ. ಅದ್ರ ಮೇಲೆ 10 ಇಲ್ಲಿ ಇರ್ಬೇಕು ನೀವು. ಸಮಯ ಒಂದೇ 10:30 ಅಂತ ಹೇಳ್ತಾರೆ. ಮಾಡಿ ನಮ್ಗೂ ಗೊತ್ತಾಗ್ಲಿ ಅಂತ. ಓಕೆ, ಥ್ಯಾಂಕ್ ಯು. ಎಲ್ಲಿದೆ ನಂಬರು? ಏಜೆನ್ಸಿ ನಂಬರು ಎಲ್ಲಿದೆ? ನಂಬರು ಏಜೆನ್ಸಿ ನಂಬರ್ ಎಲ್ಲಿ ಹಾಕಿದ್ದಾರೆ? ಇರ್ಲಿ ಬನ್ನಿ, ಆಯ್ತು. ಇದಕ್ಕೂ ಒಂದು ಕೊಟ್ಬಿಡೋಣ. ಆಯ್ತು, ಯಾರು ಬಂದಿಲ್ಲ, ಯಾರೋ ಒಬ್ಬರೇ ಇದ್ದಾರೆ. ಎಲ್ಲಿ ಸರ್? ಏನು ಬಂದಿಲ್ವಾ? ಅಲ್ಲ, ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಇಲ್ಲಿಗೆ ಬಂದಾಗ 10:30 ಸರ್ ನಿಮ್ದು ಡ್ಯೂಟಿ ಟೈಮಿಂಗ್ಸ್ ಇರೋದು? ಹಾ, ಮೇಡಮ್ 10:30 ಅಂತಾರೆ. ಅವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಇರ್ಲಿ. ಆಯ್ತು, ದಯವಿಟ್ಟು ಮುಂದಿನ ದಿನಗಳಲ್ಲಾದ್ರೂ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬನ್ನಿ. ನಿಮ್ಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಅವ್ರಿಗೆ ಹೊರಟಾಗಿದೆ ಕೈ ಮುಗಿಸ್ಬಿಟ್ಟು ಹೇಳಿ ಕೇಳಿ ಅವ್ರಿಗೆ. ಕೊಡಿ, ಅವ್ರಿಗೆ ಹೂವು ಕೊಡಿ ಮೇಡಮ್ ಅವ್ರಿಗೆ. ಸರಿಯಾಗಿ ಬನ್ನಿ, ಕೈ ಮುಗಿಬೇಕು. ಇಲ್ಲಾಂದ್ರೆ ಅವ್ರಿಗೆ ಈಗ ಇದಾಗಲ್ಲ. ನಿರೂಷ ಮೇಡಮ್ ಅವರಿಗೆ ನಮ್ಮಿಂದ KRS ಪಕ್ಷದಿಂದ ಏನಾದ್ರು ಅರ್ಥ ಆಗಿದ್ರೆ ಅಲ್ಲ, ಕೈ ಮುಗ್ದು ಕೇಳ್ಕೊಳ್ತಿದೀವಿ. ಸರಿಯಾದ ಸಮಯಕ್ಕೆ ಬನ್ನಿ. ಸರಿಯಾದ ಸಮಯಕ್ಕೆ ಬಂದು ಸಾರ್ವಜನಿಕರ ಕೆಲಸ ಏನಿದೆ ನಿಷ್ಠೆಯಿಂದ ಮಾಡಿ ಅಂತ ತಪ್ಪಾಗಿದೆ ಮೇಡಮ್.
ಸರಿ ಸಮಯಕ್ಕೆ ಬಂದು ಕೆಲಸ ಮಾಡಿ. ಪಾಪ 10:30 ಅಂತ ಇದೆ ಸರ್. ಯಾರೋ ಸಿಕ್ಕಿದೆ ಮೇಲೆ ಹೋಗ್ಬಿಟ್ಟೆ. ಯಾಕಂದ್ರೆ ತಹಸೀಲ್ದಾರ್ ಇದೇ ಮೇನ್ ಇರೋದು. ಏನಂದ್ರೆ ನೋಡಿ ಇದು ಏನು ಅಂದ್ರೆ ಇದೆರಡು ತೋರಿಸಿದ್ದು ಗೊತ್ತಾಗ್ಲಿ ಅಂತ ಎಲ್ಲ ನಿಮ್ಗೆ ಜನರು ಕೆಲ್ಸಕ್ಕೆ ಬರ್ತಾ ಇದಾರೆ, ನಿಜವಾಗ್ಲೂ ಕೆಲಸಗಳು ನಡೀತಾ ಇದಾರೆ ಮಾಡ್ಲಿಲ್ಲ ಇದು ಅಂತ ಅಂದ್ಬಿಟ್ಟು ತೋರಿಸಿದ್ರು ಅಷ್ಟೇ. ಈಗ ನಾವ್ ಇಲ್ಲೇ ನಿಂತ್ಕೊಳ್ಳೋಣ ಜನತೆ ಇಲ್ಲಿ ಎಂಟ್ರೆನ್ಸ್ ಅವ್ರಿಗೆ ಓಕೆ. ಆ ಕಡೆ ಈ ಕಡೆ ಎರಡು ಡಿವೈಡ್ ಆಗುತ್ತೆ ಸರ್. ಅಲ್ಲಿ ಲಿಫ್ಟ್ ಇರೋದಕ್ಕೋಸ್ಕರ ಲಿಫ್ಟ್ ಅಲ್ಲಿ ಬೇಗ ಹೋಗ್ಬೋದು ಅಂದ್ಬಿಟ್ಟು ತಹಸೀಲ್ದಾರ್ ಕಚೇರಿ ಸರ್ ಮೇನ್. ಯಾಕಂದ್ರೆ ಅಲ್ಲಿ ಟೈಮು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಒಂದು ಇದಾಗ್ಬಿಟ್ಟಿದೆ ಆಲ್ರೆಡಿ. ಹಾ ಸರ್, ಈಗ ಮೇಡಮ್ ಅವ್ರು ಕೊಡಿ, ಹೂವು ಕೊಡಿ ನಮಸ್ಕಾರ ಮೇಡಮ್. ದಯವಿಟ್ಟು. ಕೇಳ್ಕೊಳ್ಳಿ ಅವ್ರಿಗೆ ದಯವಿಟ್ಟು ನಾಳೆ ಸಮಯ ಎಷ್ಟು ಅಂತ ಈಗ? ಸರಿಯಾದ ಸಮಯಕ್ಕೆ ಕೆಲಸ ಮಾಡಿ. ಸರಿಯಾದ ಸಮಯಕ್ಕೆ ಬಂದು ದಯವಿಟ್ಟು ಕಾಲೇಜಲ್ಲಿ ಕೆಲಸನ ಮಾಡ್ಕೊಳ್ಳಿ. ಅದೇ ಫೇಮಸ್ ನಿಮ್ಮಂತವ್ರಿಂದ ನಿಮ್ಮಂತಾರೆ ನಮಗೆ ಮುಖ್ಯ. ನಾವೇನು ನಮ್ಮನೆ ಕೆಲಸ ಮಾಡ್ಕೊಂಡು ನಮ್ಗೆ ನಮ್ಮನೆ ಕೆಲಸಕ್ಕೆ ನಾವು ಬಂದಂಗೆ ಹೇಳ್ತಾರೆ. ನಾನೆಲ್ಲ ಅವ್ರಿಗೆ ಕೈ ಮುಗಿ ಇಲ್ಲ ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಕೆಲಸ ಮಾಡ್ಕೊಂಡು ಅಂತ ಹೇಳಿ ಅವರು ಹೂವು ಕೊಡಿ ಮೇಡಮ್, ಎಲ್ಲರೂ ತಗೊಳ್ಳಿ. ಎಲ್ಲರೂ ತಗೊಂಡು ಅಧಿಕಾರಿಗಳು ದಿನನಿತ್ಯ ಇದೇ ನಮ್ ಕೆಲ್ಸ ಆಗ್ಬಿಟ್ಟಿದೆ. ತಹಸೀಲ್ದಾರ್ ಬಂದಿದಾರ? ಎಲ್ಲರಿಗೂ ಹೂವು ಕೊಡಿ. ದಯವಿಟ್ಟು ಕರೆಕ್ಟ್ ಟೈಮ್ ಬನ್ನಿ. ಇನ್ಮೇಲೆ ಯಾರಾದ್ರೂ ಸರ್ಕಾರ ಏನ್ ಆದೇಶ ಮಾಡಿದೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ತಮ್ಮ ತಮ್ಮ ID ಕಾರ್ಡ್ಗಳನ್ನ ಹಾಕೊಳ್ಳಿ, ತಮ್ಮ ಪದನಾಮ ಹಾಕೊಳ್ಳಿ. ಅದೇ ಅವ್ರವ್ರ ಪದನಾಮ, ನಿಮ್ಮ ಏನ್ ಕೆಲಸ ಹುದ್ದೆ ದಯವಿಟ್ಟು ಹಾಕೊಳ್ಳಿ. ಜನ ಯಾರೋ ಬಂದು ಯಾರೋ ಮಧ್ಯವರ್ತಿನ ಇಟ್ಕೊಳ್ಳೋ ಬದಲು ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಕೆಲಸ ಮಾಡ್ಕೊಳ್ಳೋ ತರ ಆಗ್ಬೇಕು ಬಂದಿಲ್ಲದೆ ಇರೋರಿಗೆ. ಸರ್ ತಹಸೀಲ್ದಾರ್ ಹತ್ರ ಲಾಸ್ಟ್ ಸರ್ಕಾರಿ ಕೆಲಸಕ್ಕೆ ಗೌರ್ಮೆಂಟ್ ಜಾಬ್ ಒತ್ತುವರಿ ಮಾಡ್ಕೊಂಡಿರೋದ್ರ ಬಗ್ಗೆ ಮಾತಾಡಿದ್ವಲ್ಲ, ಅದನ್ನ ನಮ್ಗೆ ಡೇಟ್ 20ನೇ ತಾರೀಕು ಹೋಗೋರಿಗೆ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವು ಯಾದಗಿರಿಗೆ ಹೊರಟಿದ್ದೀವಿ. ಈಗ ಯಾದಗಿರಿಗೆ ಹೋಗೋದ್ರಿಂದ ಅವತ್ತು ನನಗೆ 17ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. 17ನೇ ತಾರೀಕು ನಮ್ಗೆ ಇನ್ನ ನಾಳೆ ಅದಕ್ಕೆ ಕಳಿಸ್ಬೋಣ. ನಾಳೆ ಬನ್ನಿ. ಹಾಗಾಗಿ ನೋಡೋಣ, ಕೆಳಗಡೆ ಹೋಗೋಣ. ಸರಿಯಾದ ಟೈಮ್ಗೆ ಬರ್ದಿದ್ದವ್ರಿಗೆ ಪುಷ್ಪ ಕೊಡುವ ಮುಖಾಂತರವಾಗಿ ನೀವು ಸರಿಯಾದ ಟೈಮ್ಗೆ ಬನ್ನಿ, ಸಾರ್ವಜನಿಕರ ಕೆಲಸ ಮಾಡ್ಕೊಡಿ ಅನ್ನೋ ಒಂದು ಅಭಿಯಾನವನ್ನ KRS ಪಾರ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಮಹಿಳಾ ಘಟಕದವರು ಯಾವ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರರ ತಾವು ದಯವಿಟ್ಟು ಹೂವು ಕೊಡಿ. ದಯವಿಟ್ಟು ನಾಳೆಯಿಂದ ಸರಿಯಾದ ಟೈಮಿಗೆ ಬನ್ನಿ. ಸಾರ್ವಜನಿಕರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅವ್ರ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡ್ಕೊಡಿ. ಅವರು ಅಳ್ತದ್ರು. ಬನ್ನಿ ಅಣ್ಣನ್ ಕೊಡಿ. ಅಣ್ಣಗೆ ಒಂದು ತಾವು ಸರ್ಕಾರಿ ನೌಕರರು, ಟೈಮ್ ಎಷ್ಟು ಸರ್ ಇರೋದು? ಅಲ್ಲ ಏನೇ ಇರ್ಲಿ, ನಾಳೆಯಿಂದ ಆದ್ರೂ ದಯವಿಟ್ಟು ಟೈಮ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ನೀವು ಇರಂಗ್ ಮಾಡ್ಕೊಬೇಕು. ದೇಶದಲ್ಲಿ ಪೆಟ್ರೋಲೇ ಸಿಗೋದಿಲ್ಲ ಸರ್ ಇವತ್ತು, ಹಾಗಾಗ್ಬಿಟ್ಟಿದೆ. ಇಂಧನ ಸಚಿವ ನೋಡ್ಕೊಂಡ್ ಬರೋದ್ ನೀವು.
ಬನ್ನಿ. ಹಾಗಾಗಿ ನೋಡೋಣ, ಇನ್ನು ತುಂಬಾನೇ ಕುರ್ಚಿಗಳು ಖಾಲಿ ಇದ್ವು. ಆ ಕುರ್ಚಿಗಳಲ್ಲಿ ಕುಂತ್ಕೊಂಬಕ್ಕೆ ಅಂತ ಮಹಾನ್ ಭಾವರು ಇನ್ನೂ ಯಾಕೆ ಬಂದಿಲ್ಲ? ಹಾಗಾಗಿ ನೋಡೋಣ, ಇಲ್ಲಿ ನಿಂತ್ಕೊಳ್ಳೋಣ. ಯಾವ ಅಧಿಕಾರಿಗಳು ಯಾವ ರೀತಿಯಾಗಿ ಬರ್ತಾರೆ, ಅವ್ರಿಗೊಂದು ಪುಷ್ಪ ಕೊಡುವ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆಯಿಂದನೇ ತಮ್ಮ ನಿಗದಿತವಾದ ಸಮಯಕ್ಕೆ ಸರಿಯಾಗಿ ಬಂದು
ಸಮಸ್ಯೆಗಳು ಬರೋದು ತಡಮಾಡುದು. ಸರ್ಕಾರಿ ನೌಕರರ ತಾವು? ಅದ್ ಸುಳ್ಳನ ನಿಜಾನ ಗೊತ್ತಿಲ್ಲ. ಈಗ ಸೆಕೆಂಡ್ ಗಾಡಿ ಇತ್ತು. ಬರ್ತಾರಾ? ಬಂದ್ರು ಎರಡೇ ಗೇಟ್ ಇರೋದು ಇದಕ್ಕೆ. ಒಳಗಡೆ ಹೋಗಿದ್ವಿ. ಅಲ್ಲ ಪರವಾಗಿಲ್ಲ, ಒಳಗಡೆ ಹೋಗಿ ನೋಡೋಣ, ಗೊತ್ತಾಗುತ್ತಲ್ಲ. ಇರೋರಿಗೆಲ್ಲ ಕೊಟ್ಬಿಡೋಣ ಸರ್, ನಾಳೆಯಿಂದ ಕರೆಕ್ಟ್ ಆಗಿ ಬನ್ನಿ ಏನಾದ್ರು. ದಯವಿಟ್ಟು ಸರಿಯಾದ
ಎಲ್ರು ಅಷ್ಟೇನೆ, ಅವ್ರಿಗೆಲ್ರಿಗೂ ಫಸ್ಟ್ ಧನ್ಯವಾದಗಳು ತಿಳಿಸ್ತಾ, ಇದೇ ರೀತಿ ಈಗಾಗಲೇ ಅವರು ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಯಲಹಂಕ ಮತ್ತೆ ಇಲ್ಲಿ ಉತ್ತರ ಎಲ್ಲಾರು ಸೇರಿ ಸುಮಾರು ಒಂದು 50 ಜನ ಗುಂಪಾಗಿ ಬಂದು ಕಮಿಷನರ್ಗೆ ಅಂದ್ರೆ
ತಪ್ಪಿಸ್ಕೋಬಹುದು. ಅವ್ರ ಆತ್ಮ ಗೊತ್ತಿರುತ್ತೆ ಅವ್ರೇನು ತಪ್ಪು ಮಾಡ್ತಾರೆ ಏನು ಅಂತ. ಆದ್ರೆ ಮುಂದಕ್ಕೆ ಆಗ್ಬಾರ್ದು, ಇದನ್ನು ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡ್ಬೇಕು. ಹಾಗಾಗಿ ತುಂಬಾ ಜವಾಬ್ದಾರಿ ನಮ್ಮ ಪ್ಲೇಸ್ಮೆಂಟ್ಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಿ. ಹಾಂ.
ಇಲ್ಲ ಅದೇ ಫಾರ್ಮ್ಯಾಟ್ ಅಲ್ಲಿ ಮೆಮೊ ಅದು ಇದ್ರ ಪ್ರಕಾರನ ಹೌದು. ಬೇಸ್ಮೈಲ್ ಹೌದೌದು ಸ್ಟೋಮಟೋಗ್ರಫಿ ಚೆಕ್ ಮಾಡಬೇಕು. ಹೌದು. ಹೌದು. ಓಕೆ. ಸರ್ ನಮಸ್ಕಾರ. ನೀವು ಅವ್ರ ಮನೆಯಿಂದ ಅಂತಾರೆ, ನೀವು ಆಫೀಸಿಂದ ಇಲ್ಲ ಇಂದ ಹೇಳಿದ್ರಿ. ಈಗ ಇರ್ಲಿ ಒಂದು ಅದು ಏನು ಉದ್ದೇಶ ಸರ್ ತಮ್ಮದು? ನಾನು ಎಕ್ಸಿಕ್ಯೂಟಿವ್ ಐಡಿ ಕಾರ್ಡ್ ಇಲ್ಲ, ನಂಬರ್ ಎಲ್ಲ ಇರ್ಲಿ ಒಂದು ತರಿಸ್ತೀನಿ. ಆಯ್ತು. ಈಗ ಕಡತಗಳನ್ನ ಮನೆಗೆ ತಗೊಂಡೋಗ್ಬೋದಾ? ಯಾವುದು ಕಡತಗಳು ಎಲ್ಲ ಯಾವುದು ಕಡತ ಇಲ್ಲ, ಏನದು ಇನ್ಫಾರ್ಮೇಶನ್ ಇದೆ. ಏನ್ ಡಾಕ್ಯುಮೆಂಟ್ಸ್ ಅಲ್ವಾ ಇದು? ಡಾಕ್ಯುಮೆಂಟ್ಸ್ ಮನೆಗೆ ತಗೊಂಡೋಗ್ಬೋದಾ? ಹೌದು. ಆಫೀಸ್ಗೆ ಇನ್ಫಾರ್ಮೇಶನ್ ಮೀಟಿಂಗ್ ಏನ್ ನಾವು ಬೇರೆ ಏನಿಲ್ಲ, ಆಫೀಸ್ ಇನ್ಫಾರ್ಮೇಶನ್ ರೋಡ್ ಡೀಟೇಲ್ ಅವು ನಾನು ಹೇಳುದು ಕಡತಗಳನ್ನ ಮನೆಗೆ ತಗೊಂಡು ಹೋಗ್ಬೋದಾ ನೀವು? ಹೌದು. ಈಗ ನೋಡಿ ಎಕ್ಸಾಂಪಲ್, ನಾನು ಇಲ್ಲಿ ಇರೋದು, ಆಫೀಸ್ ನಮ್ದು ಇಲ್ಲಿ ಇರೋದು. ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಕರೀತಾರೆ. ನಾನಿರೋದು HR ಲೇಔಟ್ ಅಲ್ಲಿ. ದೂರ ಆಯ್ತು ಒಂದು. ಈಗ ನಮಗೆ ಎನಿ ಟೈಮ್ ಗೂಗಲ್ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಏನೇನ್ ಬೇಕು ಅವನ್ನ ಇಟ್ಕೊಂಡಿರ್ತೀವಿ. ಈಗ ಕೆಲವೊಂದ್ಸಲ ಏನಾಗುತ್ತೆ, ಸೈಟ್ಗೆ ಡೈರೆಕ್ಟ್ ಹೋಗ್ತೀವಿ. ಈಗ ನಮ್ಮ ಪ್ರಾಜೆಕ್ಟ್ಸ್ ನಡೀತಾ ಇದ್ದಾವೆ. ಒಂದು ಫ್ಲೈಓವರ್ ನಡೀತಾ ಇದೆ, ಇನ್ನೊಂದು ಇಲ್ಲಿ ಜಕ್ಕೂರ್ ROB ನಡೀತಾ ಇದೆ. ನೀವು ಮೇನ್ ರೋಡಾ ಅಥವಾ ಇದು ಮೇಜರ್ ರೋಡ್ಸ್? ಮೇಜರ್ ರೋಡ್ಸ್. ಅದಾದ ಬಳಕೆ ನಮ್ದು ಸೈಟ್ ಅಲ್ಲಿ ಕೆಲಸ ಮಾಡುತ್ತೆ. ಆಕ್ಚುಲಿ ನಮಗಿರೋದು ಮಾರ್ನಿಂಗ್ ಎಕ್ಸಿಕ್ಯೂಷನ್, ಆಫ್ಟರ್ನೂನ್ ಆಫೀಸ್ ವರ್ಕ್. ಹಾಗಾಗಿ ನಾವು ಇವತ್ತು ಇಲ್ಲಿ 12 o'clock ಮೀಟಿಂಗ್ ಇದೆ ಆಫೀಸಲ್ಲಿ. ಇಲ್ಲಿ ಮೀಟಿಂಗ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಬೇಗ ಬಂದು ಇನ್ಫಾರ್ಮೇಶನ್ ಎಲ್ಲ ರೆಡಿ ಮಾಡ್ಕೋಬೇಕಂತ ಬಂದಿದ್ದು. ಇಲ್ಲ ಅಂದ್ರೆ ನಾವು ನೀವು ಬೇಗ ಬಂದಿಲ್ಲ, ನೀವು ಬಂದಿರೋದು 11 ಗಂಟೆಗೆ ಬಂದಿದ್ದೀರಾ? ಅಲ್ಲ, ನಾವು ಸೈಟ್ ಹೋಗಿ ಬಂದಿದ್ದು. ಈಗ ಬೇಕಾದ್ರೆ ನಮ್ಮ ಎಲ್ಲಾರು ಜಕ್ಕೂರಲ್ಲಿ ಸೈಟ್ ಅಲ್ಲಿ ಇದಾರೆ, ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನೋಡಿ, ರೋಡ್ಸ್ ಮೇಜರ್ ರೋಡ್ ನಿಮ್ಗೆ ಇದು 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 ಒಂದು ಸಂದೀಪ್ ಉನ್ನಿಕೃಷ್ಣ ರೋಡ್ ಯಾವ್ದು ಬರುತ್ತೆ? ನಮಗೆ ಬರುತ್ತೆ. ಏನಾಗಿದೆ ಅದು? ಸಂದೀಪ್ ಉನ್ನಿಕೃಷ್ಣ ಈಗ ಆಗಿರೋದು ರೋಡ್ ಅದು. ಈಗ ನಾವು ಲೈವ್ ಮಾಡಿ ಇದ್ ಮಾಡಿ ಅಲ್ಲಿ ಯಾರೋ ಒಂದು ನೀವು ಲೈವ್ ಮಾಡಿದೀವಿ ಅಂತ ಮಾಡಕ್ ಆಗಲ್ಲ. ನಾವು ನಮ್ಮದೇ ಪ್ರೊಸೀಜರ್ ಇದೆ, ಅದು ಪ್ರೊಸೀಜರ್ ಪ್ರಕಾರ ಮಾಡಕ್ ಏನಾಗಿದೆ. ಅದು ಹಿಂದೆ ಮುಂಚೆ ಇವರು BWSSB 110 ವಿಲೇಜಸ್ ಇದಕ್ಕೆ ಅವರು ಆಗಿಬಿಟ್ಟಿದ್ರು. GKVT ಜಂಕ್ಷನ್ ಇಂದ ಅಪ್ ಟು MS ಸರ್ಕಲ್ ಆಗಿದ್ಬಿಟ್ಟು ಅಲ್ಲಿಂದ ಸಿಂಗಾಪುರ ರೋಡ್ ಹೋಗಿ ಅಪ್ ಟು ದಾಸರಳ್ಳಿ ಕಡೆ ಇದ್ರವರೆಗೆ ಹೆಸರುಘಟ್ಟ ಮೇನ್ ರೋಡ್, ಅಬ್ಬಿಗೆರೆಯಿಂದ ಹೆಸರುಘಟ್ಟ ಮೇನ್ ರೋಡ್ ವರೆಗೆ ಆಗ್ತಿದ್ರು. ಈಗ MS ಪಾಳ್ಯ ಹತ್ರ ಏನಾಗಿತ್ತು, ಇದು ಆಗಿತ್ತು, ರೋಡ್ ಕಟ್ ಮಾಡಿರೋದ್ರಿಂದ ಅದು ಕಲ್ವರ್ಟ್ ಡ್ಯಾಮೇಜ್ ಮಾಡಿದ್ರು ಅವರು. ಸರ್ಕಲ್ ಅಲ್ಲಿ ಇರೋದು ಆ ಕಲ್ವರ್ಟ್ ರೆಡಿ ಮಾಡಿ ಇದು ಇವಾಗ ಮಳೆ ನಿಂತ ಬಳಕೆ ಮೊನ್ನೆ ಲಾಸ್ಟ್ 10-15 ಡೇಸ್ ಇಂದ ಕಂಪ್ಲೀಟ್ ರೆಡಿ ಮಾಡಿದ್ರು. ಅದಕ್ಕಿಂತ ಮುಂಚೆನೂ ಇದು ಮಾಡಿದ್ರು. ಈಗ ಅವರು ಅಲ್ಲಿ ಒಂದು ನಮ್ದು MS ಪಾಳ್ಯ ಡಿಪೋ ಹತ್ರ ಇದು ಇತ್ತು, ಏನೋ ಕಲ್ವರ್ಟ್ ಇತ್ತು, ಹಳೇದು ಪೈಪ್ ಕಲ್ವರ್ಟ್. ಆ ಕಲ್ವರ್ಟ್ ನ ಡ್ಯಾಮೇಜ್ ಮಾಡಿದ್ರು ಅವ್ರು ಪೈಪ್ ಲೈನ್ ಮಾಡ್ಬೇಕಾದ್ರೆ. ರೀಡು ಮಾಡಕ್ ಹೇಳಿದ್ವಿ, ಅದು ಸರಿಯಾಗಿ ಆಗಿರ್ಲಿಲ್ಲ. ಅದಾದ ಬಳಕೆ ಮತ್ತೆ ನಾವೇ ರೀಡು ಮಾಡಿ 2 ಪ್ಯಾರಲಲ್ ಆಗಿ 5 ಸೈಡ್ ಚೇಂಬರ್ಸ್ ಮಾಡಿ, ಸೆಂಟ್ರಲ್ ಮೀಡಿಯನ್ ಅಲ್ಲಿ ಚೇಂಬರ್ ಮಾಡಿ, ಇಲ್ಲಿ ವಾಟರ್ ಲಾಗಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿ ಫುಲ್ಲಿ ಆಸ್ಫಾಲ್ಟ್ ಮಾಡಿದ್ವಿ. ಸರಿ, ಈಗ ಅದು ವರ್ಕ್ ಯಾವಾಗ ಮುಗಿತು? BWSS ಬರೋದು ಸರ್? BWSS 6 months ಆಯ್ತು. ಇದು ನಿಮ್ಗೆ ಮಾಹಿತಿ ಇದ್ದಿರೋದು ಒಂದು ಆಯ್ತು. ನಿಮಿಷ BWSSB ಅವ್ರು ಮಾಡಿ ರೋಡ್ ರಸ್ತೆ ಮಾಡಿದ್ರು ಗೊತ್ತಾ? ರಸ್ತೆ ಮಾಡಿ ಎಷ್ಟು ವರ್ಷ ಆಯ್ತು? ಅವರು ಇದ್ರ ಜಸ್ಟ್ ಬಿಫೋರ್ ಏರ್ ಶೋ ಇದರಲ್ಲಿ ಮಾಡಿದ್ರು.
ಮಾಡಿದ್ರಾ? ಹ್ಮ್. 1 ವರ್ಷ ಆಗಿದ್ಯಾ? ಒಂದ್ ವರ್ಷ ಆಗಿಲ್ಲ. 1 ವರ್ಷನೂ ಆಗಿಲ್ಲ. ಹಾ. ಎಷ್ಟು ಕೋಟಿ ಇದು ಸರ್ ಅದು? ಅವ್ರು ಯಾವ್ದು? ರೋಡ್ದು DWCS ಕೊಟ್ಟಿದ್ದು ಗೊತ್ತಿಲ್ಲ, ಅದು ನನಗೆ ನನಗೆ ಗೊತ್ತಿಲ್ಲ. ಈಗ ನೀವು ಮಾಡಿರೋದು ನಾವು 5 crores. 5 crores ಅಲ್ವಾ? ಇಲ್ಲಿಂದ ಅದೇ ಸಂದೀಪ್ ಇಂಪ್ಲಿಮೆಂಟ್ಸ್ ಇಂದ ಸರ್ಕಲ್ ಅವ್ರಿಗೆ ಅಷ್ಟೇ 5 ಕೋಟಿ ಅಷ್ಟೇ ಅಲ್ವಾ? ಈಗ ಮುಂಚೆ ಮಾಡಿದ್ರಲ್ಲ 6 ತಿಂಗಳಾಗಿದೆ ರಸ್ತೆ ಮಾಡಿ. ಯಾರು? BWCS ಅವರು. BWCS ಅವರು 6 ತಿಂಗಳಾಗಿಲ್ಲ, ಮುಂಚೆನೆ ಮಾಡಿದ್ರು. ಎಷ್ಟು ದಿವಸ ಆಗಿದೆ? ಅದು ಆ ಪೋರ್ಷನ್ ಮಾತ್ರ ಮೊನ್ನೆ ಮಾಡಿದಾರ ಅವರು. ಈಗ ನೀವು ಮಾಡೋದ್ಕಿಂತ ಮುಂಚೆ ರೋಡ್ ಮಾಡಿದ್ರಲ್ವಾ ಅದು? BWCS ಅವ್ರು ಮಾಡಿಲ್ಲ, ಎಲ್ಲಾನು ಸಿಂಕ್ ಆಗಿ ಹೋಗಿತ್ತು ಅವ್ರದ್ದು ರೋಡು. ಯಾವ್ದು ಅವರು ಕಟ್ ಪೋರ್ಷನ್ ಏನ್ ಮಾಡಿದ್ರಲ್ಲ ಆ ಪೋರ್ಷನ್ ಮಾತ್ರನ ಮಾಡಿದ್ರು. ಈಗ ರಸ್ತೆ ಆಗಿರ್ಲಿಲ್ವಾ ಅಲ್ಲಿ ಮುಂಚೆ? ಆಗಿಲ್ಲ. ನಿಮ್ ನೋಡಿ ಇದು ಇದೆಯಲ್ಲ, ಇದು ನೀವು ಹೇಳ್ತಿರೋ ಮಾಹಿತಿ. ಈಗ ರಸ್ತೆ ನಾನು ಹೇಳೋದ್ ಕೇಳಿ. ರುದ್ರೇಶ್ ಯಾರೋ ಅಲ್ಲಿಯ AW ಅಥವಾ AE ರುದ್ರೇಶ್ ಫೋನ್ ಮಾಡ್ತೀನಿ. ನಾನ್ ಮಾತಾಡ್ಕೊಳ್ಳೋದಲ್ಲ, ನಿಮ್ಗೆ ಮಾಹಿತಿನೇ ಇಲ್ವಲ್ಲ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀರಾ. ಒಂದು ಹೇಳಿ ನೋಡ್ರಿ, ಅವ್ರಿಗೆ ರೋಡ್ ಮಾಡಿ ಅಂತ ಹೇಳ್ಬಿಟ್ಟು ನಾವ್ ನಂಬರ್ ಆಫ್ ಟೈಮ್ಸ್ ಲೆಟರ್ ಬರ್ದಿದೀವಿ. ಅವರು ಮಾಡ್ಲಾರ್ದಕ್ಕೆ ಅವ್ರದ್ದು ಎಲ್ಲೆಲ್ಲಿ ಸಿಂಕ್ ಆಗಿತ್ತು ಅದನ್ನೆಲ್ಲಾನು ತೆಗೆದ್ಬಿಟ್ಟು ನೀಟಾಗಿ ನಾವು ವರುಣ್ ನಮ್ಮ AW ಅಲ್ವಾ? ನಿಮ್ ವರುಣ್ ಅವ್ರಿಗೆ ಫೋನ್ ಮಾಡಲ್ಲ ನಾನು? ಮಾಡ್ಕೊಳ್ಳಿ. ಈಗ ಮಾಡ್ಬಿಟ್ಟು ಅವ್ರ ಹತ್ರ ಹೇಳ್ತೀನಿ, ಅದು ರಸ್ತೆ ಆಗಿದೆ. BWCS ರಸ್ತೆ ಮಾಡಿದ್ದಾರೆ, ಅದು ಸಿಂಕ್ ಆಗಿ ಹಿಂಗೆ ಹಳ್ಳ ದುಬ್ಬ ಮಾಡಿ ಒಂದು 6 ತಿಂಗಳಿಗೆ ಪೂರ್ತಿ ಇದಾಗಿ 6 ತಿಂಗಳಲ್ಲ, ಅವರು ಮಾಡಿದ್ದು ಹೇಳ್ತೀನಿ ಕೇಳಿ. ಅವರು 1.5 ವರ್ಷ 2 ವರ್ಷದ ಹಿಂದೆ ಈ ಕಡೆ ಆ MS ಪಾಳ್ಯ ಸರ್ಕಲ್ ಸಂದೀಪ್ ಉನ್ನಿಕೃಷ್ಣನ್ ರೋಡ್ MS ಪಾಳ್ಯ ಜಂಕ್ಷನ್ ಹತ್ರ ಮತ್ತು MS ಪಾಳ್ಯ ಇದು MS ಡಿಪೋ ಏನಿತ್ತಲ್ಲ, ಇದು ನಮ್ದು BMTC ಏನಿದೆಯಲ್ಲ ಆ ಪೋರ್ಷನ್ ಅಲ್ಲಿ ಬಂಡೆ ಇರೋದ್ರಿಂದ ಆ ಪೋರ್ಷನ್ ಒಂದು ಬಿಟ್ಟು ರಿಮೈನಿಂಗ್ ಮಾಡಿ ಅವರು ಸುಮಾರು ದಿನದಿಂದ ಮಾಡಿದ್ರು. 2 ವರ್ಷ ಹಿಂದೆ ಮಾಡಿದ್ರು. ಅದು ಅಲ್ಲದಿನ್ನೆ ಎಲ್ಲ ಆಗಿತ್ತು, ಸುಮಾರು ಅಂಡುಲೇಷನ್ಸ್ ಇತ್ತು. ಅದನ್ನ ಅವರು ರೆಕ್ಟಿಫೈ ಮಾಡಿರ್ಲಿಲ್ಲ. ಅದನ್ನ ಆದ ಬಳಕೆ ಇದನ್ನ ಮಾಡಕ್ ಹೇಳಿದ್ವಿ, ಇದನ್ನು ಮಾಡ್ಲಿಲ್ಲ ಅವರು. ಈಗ 1 ವರ್ಷಕ್ಕೆ ಅಲ್ಲ, ಒಂದು ರೋಡ್ ನ ಎಷ್ಟು ವರ್ಷಕ್ಕೆ ಮತ್ತೆ ಮಾಡ್ತಾ ಇರ್ಬೇಕು ಸರ್? ಈಗ ಅವ್ರು ಮಾಡಿಲ್ಲ, ಅವ್ರು 2 years. ಈಗ ಅದು ಒಂದು. ಈಗ ಯಾವ್ದೇ ಆಗ್ಲಿ ಅಂದ್ರೆ ಸರ್ಕಾರ ನಿಮ್ದಲ್ಲಿ ರಸ್ತೆ ಮಾಡೋದು ಒಂದು 2 ವರ್ಷದೊಳಗಡೆ ಗುಂಡಿ ಬರ್ಲಿ, ಇನ್ನೊಂದು ಬರ್ಲಿ, ಮತ್ತೊಂದು ಬರ್ಲಿ, ಅವನೇ ಸರಿ ಮಾಡ್ಬೇಕು ಅಂತ ಇದೆಯಲ್ವಾ? ಅವ್ರು ಮಾಡಿದೀವಿ. ಯಾರು ಮಾಡಿದ್ರು? ಅವರೇ ಮಾಡ್ಬೇಕು. ಬಟ್ ಅವ್ರ ಕಟ್ ಪೋರ್ಷನ್ ಏನಿತ್ತಲ್ಲ ಅದ್ರ ಅಷ್ಟು ಪೋರ್ಷನ್ ಮಾತ್ರನೇ ಮಾಡಿದ್ ವರ್ಕ್. ನಾನು ನೋಡಿ ಸರ್, ಒಂದು ಹೇಳ್ತೀನಿ, ನಾನು ಲೈವ್ ಮಾಡಿದ್ದೀನಿ. ನಾವು ಇಷ್ಟೇ ಜನ ಹೋಗಿ ಲೈವ್ ಮಾಡಿದ್ವಿ. ಒಂದು ಆಕ್ಸಿಡೆಂಟ್ ಆಗಿತ್ತು, ಬೇರೆ ಥರದ್ದೆಲ್ಲ ಆಗಿತ್ತು. ಇನ್ನು ಈ ಅಪೋಸಿಟ್ ರೋಡಲ್ಲಿ ಇನ್ನೂ ಅದನ್ನು ಕಾಣ್ತಿಲ್ಲ, ಇನ್ನು ಗುಂಡಿಗಳು ಇನ್ನೊಂದು ಮಾತ್ರ ಸರಿಯಾಗಿ ಮುಚ್ಚಿಲ್ಲ. ಈ ಕಡೆ ಒಂದು ರೋಡ್ ಮಾತ್ರ ಒಂದು ಸೈಡ್ ಅಂದ್ರೆ ಟುವರ್ಡ್ಸ್ MS ಪಾಳ್ಯ ಮಾಡಿದ್ದೀರಾ ಕ್ಲೀನಾಗಿ, ಹೌದಲ್ವಾ? ಈ ಕಡೆ ರೋಡ್ ಮಾಡೇ ಇಲ್ಲ. 1 ಪಾಯಿಂಟ್ ಈ ಕಡೆ ರೋಡ್ ಮಾಡಿಲ್ಲ, ಅದಿರಲಿ, ಅದನ್ನ ನೀವು ಈಗ ನಾನು ಹೇಳ್ತೀನಿ, ದಯವಿಟ್ಟು ಮಾಡ್ಕೊಳ್ಳಿ. ಒಂದು ಈ ಕಡೆ ಏನು ಮಾಡಿದಿರಲ್ಲ, 5 ಕೋಟಿ ರೂಪಾಯಿ ಮಾಡಿದಿರಲ್ಲ, ಅದು ನೀವು ಹಾಕಂಗೆ ಇಲ್ಲ. ಯಾಕೆಂದ್ರೆ ಇನ್ನು ಅದು 3 ವರ್ಷ ರೋಡ್ ಮಾಡಿ ಆಗೇ ಇಲ್ಲ. 3 ವರ್ಷ ರೋಡ್ 3 ವರ್ಷ ಕಂಪ್ಲೀಟ್ ಆಗಿಲ್ಲ. ಆಗಿದ್ದಾಗ ನೀವು ಹೆಂಗೆ ಅದಕ್ಕೆ ಹಣ ಹಾಕಿ ನೀವು ಮಾಡ್ತೀರಾ? ಅದನ್ನು ನೀವು ವರ್ಷಾನುಗಟ್ಟಲೆಯಿಂದ ಸಮಸ್ಯೆ ಇದೆ. ನೀವು ಈಗ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ರಾತ್ರಿ ಮಾಡ್ತೀರಾ ಅಂದ್ರೆ ಅದಕ್ಕೂ ನಮ್ಗೆ ಗೊತ್ತು ಅದೇನ್ ಕಾರಣ, ಅದೇನು ಬಂತು, ಮತ್ತೆ ಯಾಕೆ ಅನ್ನೋದು ಅದ್ರ ವಿವರಗಳು ನಮ್ಗೆ ಗೊತ್ತಿದೆ. ಆದ್ರೆ ಬೇಡ ಇರ್ಲಿ. ಅದು ಬಿಟ್ರೆ ನಿಮ್ಗೆ ಇಲ್ಲಿ ಯಾವ್ದು ನಿಟ್ಟೆ ಮೀನಾಕ್ಷಿ ರೋಡ್ ಇದೆಯಲ್ಲ, ಇನ್ನು ಎಷ್ಟು ವರ್ಷ ಬೇಕು ಸರ್ ನಿಮ್ಗೆ? ಈ ಬಾಗ್ಲೂರು ಇದರಿಂದ ನಂಬರ್ 1 ವಾರ್ಡ್ ನಂಬರ್ 1 ಬಾಗ್ಲೂರು ಮೇನ್ ರೋಡ್ ಇಂದ ಒಳಗಡೆ ಹೋಗುತ್ತಲ್ಲ ನಿಟ್ಟೆ ಮೀನಾಕ್ಷಿ, ಇದಕ್ಕೆ ಅಲ್ಲೆಲ್ಲ ಎಷ್ಟು ಅಪಘಾತಗಳಾಗ್ತದೆ, ರೋಡ್ ಹಿಂಗ್ ಕುಸ್ತೋಗಿದೆ, ವೈಟ್ ಟ್ಯಾಪಿಂಗ್ ಬರುತ್ತೆ ಅಂತ ಹೇಳ್ತಾ ಇದೀರಾ. ಎಲ್ಲಿ ಯಾವಾಗ ಬರುತ್ತೆ, ಯಾವಾಗ ಮಾಡ್ತೀರಾ? ವರುಣ್ ಅವ್ರು ಹೇಳಿದ್ರು, ಕೇಳಿದ್ವಿ. ಈಗ ನೋಡಿ, ಈಗ 1 ನಿಮಿಷ ಆಗಿದೆ, ಹಿಂಗೆ ಲೈನಲ್ಲೇ ಇರ್ಲಿ, ಲೈವ್ ಅಲ್ಲೇನೆ ವರುಣ್ ಅವ್ರಿಗೆ ಒಂದ್ಸಲ. ವರುಣ್ ಅವ್ರ ನಂಬರ್ ಇದೆಯಾ? ವೈಟ್ ಟಾಪಿಂಗ್ ಏನು ಬರಲ್ಲ. ಅದು ರೋಡು ಏನಾಗಿದೆ ಅದನ್ನು ನಿಟ್ಟೆ ಮೀನಾಕ್ಷಿ ಕಾಲೇಜ್ ರೋಡ್ ನಾವು ಮಾಡಬೇಕು. ಚರಂಡಿ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ ಅಲ್ಲ, ಅದು ರೋಡು ವೈಡ್ನಿಂಗ್ ಇದೆ. ಏನಾದ್ರು ಮಾಡ್ಬೋದಲ್ಲ, ಅದನ್ನ ಪಂಚಾಯತ್ ಈಗಲ್ಲ ಸಮಯ. ನಾನು ಹೇಳ್ತಾ ಇರೋದು ಹಳ್ಳಿ ರೋಡು ಹಂಗಿಲ್ಲವೇ. ಒಂದು ಒಳ್ಳೆ ಪ್ರದೇಶದ ಕಾಲೇಜ್ ಇರುವಂತದ್ದು, ಜನ ಓಡಾಡ್ತಿದ್ದಾರೆ, ಬೀಳ್ತಾ ಇದಾರೆ, ಕೈ ಕಾಲು ಮುರ್ಕೋತಾ ಇದಾರೆ. ಸರಿಯಾದ ನಮ್ ಗಮನಕ್ಕೂ ತರ್ತಾ ಇಲ್ಲ. ನಮ್ ಗಮನಕ್ಕೆ ತಂದ್ರೆ ಯಾರಾದ್ರೂ ತಲೆದಂಡ ಮಾಡಿಸೋಷ್ಟು ಇದಿದೆ, ನಮ್ಗೆ ಮಾಡಿಸ್ತೀವಿ. ಬಟ್ ನಮ್ ಗಮನಕ್ಕೆ ಬರ್ತಾ ಇಲ್ಲ ಸರಿಯಾದ ಸಮಯಗಳಿಗೆ. ಅದು ಸಮಸ್ಯೆ ಆಗ್ತಾ ಇರೋದು. ಎಷ್ಟು ಜನ ಬೀಳ್ತಾ ಇದ್ರೆ ನೋಡಿ, ನಿಮ್ಮ ಇಂಜಿನಿಯರ್ಗಳು ಫೋನೇ ಪಿಕ್ ಮಾಡಲ್ಲ, ಸಾರ್ವಜನಿಕರದು. ನಮ್ಮ ಒಂದು ಫೋನೇ ಪಿಕ್ ಮಾಡಲ್ಲ. ಸೇಮ್ ಆಗಿದೆ ಸರ್.
ಸೇವ್ ಆಗಿರ್ತದೆ. ಯಾವ್ದಕ್ಕೂ ಕಾರಣಕ್ಕೂ ಫೋನ್ ಮಾಡ್ತಾ ಇರ್ತಾರೆ, ಹಾಗೆ ಹೀಗೆ ಅಂದ್ಬಿಟ್ಟು ತೆಗಿಯೋದಿಲ್ಲ. ಅದೇ ಸೇವ್ ಆಗಿರ್ತದೆ. ಎಲ್ಲ ಇವೆಲ್ಲ ನನ್ ಸೇವ್ ಇದೆ ಎಲ್ಲರದ್ರೂ. ಇಂಟರ್ನ್ಯಾಷನಲ್ ಸ್ಕೂಲ್. ವರುಣ ನಮಸ್ಕಾರ. ಈ ನಿಟ್ಟೆ ಕಾಲಾಕ್ಷಿ ಮೀನಾಕ್ಷಿ ರೋಡ್ ಇದೆಯಲ್ಲ, ಅದೇ ವೈಟ್ ಟಾಪಿಂಗ್ ಕಲಿತಾ ಇದ್ರಲ್ಲ, ಅದ್ ಯಾವಾಗಿಂದ ವೈಟ್ನಿಂಗ್ ಹೇಳಿ ನೀವು? ಯಾವಾಗ ಮಾಡ್ತೀರಾ ಅದು? ಮತ್ತೆ ವೈಟ್ನಿಂಗ್ ಮಾಡಕ್ ಎಷ್ಟು ವರ್ಷ ಬೇಕು ನಿಮ್ಗೆ? ಹಂಗಾರೆ ಸಮಯ ನೋಡಿ, ನಾನು ಹೇಳ್ತೀನಿ ಬಿಡಿ, ನಾನು ಮಾತಾಡ್ತೀನಿ. ಈಗ ಇಲ್ಲಿ ನಿಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಇದೀವಿ, ಮಾಡ್ತೀವಿ ನಾಗಪ್ಪ ಅವ್ರ ಹತ್ರ. ನಾನು ಮಾತಾಡ್ತೀನಿ. ಏನಾಗಿದೆ, ಒಂದು ಲ್ಯಾಂಡ್ ಅಕ್ವಿಸಿಷನ್ ಹೋಗಿದೆ ಫೈಲು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ಗೆ. ಬಟ್ ಫರ್ದರ್ ಈಗ ಅವ್ರು ಮಾತಾಡ್ತಾರೆ. ಆಯ್ತು, ನಮಸ್ಕಾರ. ಲೈವ್ ಇದೆ, ಇವ್ರು ಇದೇ ವ್ಯಕ್ತಿ ವೈಟ್ ಟಾಪಿಂಗ್ ಅಂತ ಹೇಳಿದ್ದಾರೆ. ಬಟ್ ಇರ್ಲಿ, ನಿತ್ಯ ಮೀನಾಕ್ಷಿ ಬಸ್ ರೋಡ್ದು ವೈಡ್ನಿಂಗ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟಿಂಗು ಅಪ್ ಟು ರಿಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ವರೆಗೆ ವೈಡನ್ ಮಾಡಬೇಕು. ಮುಂದಕ್ಕೆ ಏನು ಮಾಡಿದ್ದೀವಿ ಆಲ್ರೆಡಿ, ಹಿಂದೆ ನಮ್ಮ ಪ್ರಾಜೆಕ್ಟ್ ವಿಂಗಿಂದ ಮಾಡಿದ್ದಾರೆ. ಫರ್ದರು ಬಾಗ್ಲೂರು ಕ್ರಾಸ್ ಇಂದ ಇದ್ರವರೆಗೆ ವೈಡಿಂಗ್ ಮಾಡಬೇಕು. ಇಲ್ಲಿ ರಿಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗ್ಬಳಕ್ಕೆ ನೆಕ್ಸ್ಟ್ ಈಗ ಎಲ್ಲಿಗೆ ಸ್ಟಾಪ್ ಆಗಿದೆ ಅಲ್ಲಿವರೆಗೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ, ಅದು ಆಕ್ಚುಲಿ ನಮ್ಮದು ಸಿಡಿ ಪ್ರಕಾರ 12 ಮೀಟರ್ ರೋಡ್ ಇದೆ. ಈಗ ಎಕ್ಸಿಸ್ಟಿಂಗ್ 60 ಫೀಟ್ ರೋಡ್ ಮಾಡ್ತಾ ಇದ್ದೀವಿ. 60 ಫೀಟ್ ರೋಡ್ಗೆ ಏನು ಅಲೈನ್ಮೆಂಟ್ ಬೇಕು, ಅಲೈನ್ಮೆಂಟ್ ಎಲ್ಲ ಮಾಡಿಬಿಟ್ಟು ಅದನ್ನು ಆಲ್ರೆಡಿ ಪ್ರೊಸೀಜರ್ ಮಾಡಿ ನಮ್ಮ ಲ್ಯಾಂಡ್ ಅಕ್ವಿಜೇಷನ್ ನೋಟಿಫಿಕೇಶನ್ಗೆ ಫೈಲ್ಗೆ ಕಳಿಸ್ಕೊಟ್ಟಿದ್ದೀವಿ. ನೋಡಿ, ಈಗ ಅಮೀರಲ್ಲಿ JG ಆಗಿರೋದ್ರಿಂದ ಅಲ್ಲಿ ಸೆಂಟ್ರಲೈಸ್ಡ್ ಇರುವಂಥ ಲ್ಯಾಂಡ್ ಅಕ್ವಿಜೇಷನ್ ಆಫೀಸ್ನು ಕನ್ಸರ್ನ್ ಕಾರ್ಪೊರೇಷನ್ಗೆ ಫೈಲ್ಗಳೆಲ್ಲ ಹ್ಯಾಂಡ್ ಓವರ್ ಆಗಿ ಫರ್ದರ್ ಪ್ರೊಸೆಸ್ ಆಗಬೇಕು. ಈಗ ನಾವು ಫೈಲ್ಗಳೆಲ್ಲ ತೆಗೆದಿರೋದು ಕನ್ಸರ್ನ್ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಎಲ್ಲಾನು ಸ್ಕ್ಯಾನ್ ನೋಡಿ ಸರ್. ನೀವು ನಿಜವಾಗ್ಲೂ ಸರಿಯಾದ ಕೆಲಸ ಮಾಡ್ತಾರೆ. ನಮ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ. ನಾವು ನಿಮ್ಮ ಹೇಳಿ. ಆದ್ರೆ ಏನಾಗ್ತದೆ ಗೊತ್ತಾ, ಈಗ ದಿನಂಪ್ರತಿ ಅಲ್ಲಿ ಬೀಳ್ತದಲ್ಲ, ಅಟ್ಲೀಸ್ಟ್ ನಿಮ್ಗೆ ನಿಜವಾಗ್ಲೂ ಜವಾಬ್ದಾರಿ ಇಷ್ಟ. ಈಗ ಎಷ್ಟು ವರ್ಷದಿಂದ ರೋಡ್, ನನ್ಗೆ ಒಂದ್ ಪಾಯಿಂಟ್ ಹೇಳಿ, ಹಂಗಿಲ್ಲ ಎಷ್ಟು ವರ್ಷದಿಂದ ರೋಡ್ ಫುಲ್ ಗುಂಡಿ ಬಿದ್ದೋಗಿದೆ ಗೊತ್ತಿದೆ ನಿಮ್ಗೆ? ಹೇಳಿದ್ದು ನಾಳೆ ನಾವೇನೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಎಂಟೈರ್ ರೋಡ್ ಅರ್ಲಿಯರ್ ಹೆಂಗಿತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ಅಪ್ರೂವಲ್ ಆಗಿತ್ತಲ್ಲ ಅದನ್ನೆಲ್ಲಾನು ತೆಗೆದ್ಬಿಟ್ಟು ನೀಟಾಗಿ ಮೋಟರೇಬಲ್ ಮಾಡಿದೀವಿ. ಇವಾಗ ಇದ್ರನ್ನು ಅಟೆಂಡ್ ಮಾಡಿಸ್ಕೊಡ್ತೀನಿ. 1 or 2 days ಅಲ್ಲಿ ಪಾಟ್ವಲ್ ಇದ್ರೆ ಅದನ್ನ ಅಟೆಂಡ್ ಮಾಡಿಸ್ಕೊಡ್ತೀನಿ. ಪಾಟ್ವಲ್ ಅಲ್ಲ, ಅದು ನಿಮ್ಗೆ ಏನಾಗುತ್ತೆ, ರೋಡೇ ಒಂಥರ ಜರ್ಬಿಟ್ಟಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿಗಳು ಓಡಾಡುತ್ತೆ ಒಳಗಡೆ, ಕನ್ಸ್ಟ್ರಕ್ಷನ್ಸ್ ನಿಮ್ಗೆ ಆ ಸಮಸ್ಯೆ ಇರೋದು ಎಲ್ಲಿ ಅಂದ್ರೆ ಲಾಸ್ಟ್ ಟರ್ನಿಂಗ್ ಅಲ್ಲಿ ಫೈರ್ ಸ್ಟೇಷನ್ ಮತ್ತೆ ದೀಪೋ ಅವರು ಅಲ್ಲಿ ಟರ್ನಿಂಗ್ ಅಲ್ಲಿ ಒಂದು ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡ್ಬೇಕಂದ್ರೆ ಈಗ ನಾವು ಕರೆಕ್ಟ್ ಆಗಿ ರೋಡ್ ಅಲೈನ್ಮೆಂಟ್ ಫಿಕ್ಸ್ ಆದ್ರೆ ನಾವು ಕನ್ವರ್ಟ್ ಮಾಡಕ್ ಆಗೋದು. ಅದಕ್ಕೆ ಅಲ್ಲಿವರೆಗೆ ಏನ್ ಟೆಂಪ್ರರಿ ಸೊಲ್ಯೂಷನ್ ಅದನ್ನ ಮಾಡ್ಬೇಕಲ್ಲ. ಅಷ್ಟೇ ಟೆಂಪ್ರರಿ ಆದ್ರೂ ಯಾರೋ ಬೀಳ್ದನೋ ಪಾಡ್ದನೋ ಇನ್ಯಾರು ನೋಡಿ. ಇನ್ನೊಂದು ನಿಮ್ ಮೇಜರ್ ರೋಡ್ ಅಲ್ಲಿ ಒಂದು ಮಗು ಸತ್ತೋಯ್ತು. ಎಲ್ಲಿ ಅದು ಮಗು ಸತ್ತು ಹೋಗಿರೋದು ನಮ್ದು BBMP ಮತ್ತೊಂದು ಯಾವ್ದೋ ನೆಗ್ಲಿಜೆನ್ಸ್ ಆಫ್ ಡ್ರೈವಿಂಗ್. ಯಾರು ಡ್ರೈವಿಂಗ್? ಅವ್ರು ಯಾರು 2 wheeler ಮಾಡಿದಾರಲ್ಲ, ಅವ್ರು ಯಾವ ಮಗು ಸತ್ತಿದಿಲ್ಲ ಆ ಜಾಗದಲ್ಲಿ ನಾವು ಹೂಳೆ ಎತ್ತಿರ್ಲಿಲ್ಲ ಅವತ್ತು. ಅದ್ರ ನೆಕ್ಸ್ಟ್ ಡೇ ನಾವ್ ಎತ್ತಿರೋದು ನೋಡಿ. ಅವ್ರ ಹುಡುಗಿ ಎಲ್ಲಿ ಸತ್ತಿದೆಯಲ್ಲ ಅದಕ್ಕಿಂತ ಹಿಂದೆ 200 ಮೀಟರ್ ಹಿಂದೆ ನಾವ್ ಎತ್ತಿದೀವಿ. ಆ ಹುಡುಗಿ ಎಲ್ಲಿ ಡೆತ್ ಆಗಿದೆ ಆ ಸ್ಪಾಟ್ ಅಲ್ಲಿ ನಾವ್ ಎತ್ತಿಲ್ಲ. ಅದ್ರ ನೆಕ್ಸ್ಟ್ ಡೇ ಎತ್ತಿರೋದು ನಾವು. ನಾವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ, ನಮಗ್ ಗೊತ್ತದು. ಆಮೇಲೆ ಅಲ್ಲಿ ಏನಾಗಿದೆ ಅಂದ್ರೆ, ದಯವಿಟ್ಟು ಸಾರಿ ಸೆಂಟ್ರಲ್ ಬರ್ತಾ ಇದ್ದೀನಿ ಅಲ್ಲಿ ನನ್ಗೆ ಗೊತ್ತು. ಅದನ್ನ ಎತ್ತಿದೀವಿ ನಾವು ಅವತ್ತೇ. ಅದು ಇಲ್ಲಿ ನೋಡಿ, ಮುಂದೆ ನಾವು ಸೀಟ್ ಎತ್ತಿಲಾರ್ದ ಜಾಗದಲ್ಲಿ ಅದು ಡೆತ್ ಆಗಿರೋದು. ಅದು ಇನ್ನೊಂದು ಅವ್ರ ಹುಡುಗಿ ಅಮ್ಮ ಏನ್ 2 wheeler ಹೊಡ್ಕೊಂಡ್ ಬರ್ತಾರಲ್ಲ, ಕ್ರಾಸ್ ಇಂದ ಜಾಯಿನ್ ಆಗ್ತಾರೆ, ಎಷ್ಟು ರ್ಯಾಶ್ ಆಗಿ ಬಂದು ಅಲ್ಲಿ ಹೋಗಿ ತರಕಾರಿ ಮಾಡುವಂತ ಮನುಷ್ಯ ಇದಾನಲ್ಲ, ಅವ್ರು ರೆಗ್ಯುಲರ್ ಆ ಹುಡುಗಿ ಅಮ್ಮ ಏನಿರ್ತಾರೆ ತರಕಾರಿ, ಆ ಅಮ್ಮ ಯಾವಾಗ ಹಂಗೆ ಓಡಿಸೋದು ಗಾಡಿ. ನಾವು ಎಷ್ಟು ಸಲ ಹೇಳಿದ್ವಿ, ಆ ಅಮ್ಮ ಸಡನ್ ಆಗಿ ಫ್ರಂಟ್ ಬ್ರೇಕ್ ಹಾಕಿರೋದಕ್ಕೆ ಆ ಅಮ್ಮ ಈ ಕಡೆ ಬಿದ್ದಿರೋದು, ರೈಟ್ ಸೈಡ್ ಹುಡುಗಿ ಬಿದ್ದು ಎಕ್ಸ್ಪೈರ್ ಆಗಿರೋದು. ನಾಟ್ ಬಿಕಾಸ್ ಆಫ್ ನಮ್ಗೆ ನಾವು ಅಲ್ಲೇ ಅಲ್ಲ, ಇದು ನೇರವಾಗಿ ಅದೇ ಇಲ್ಲಿ ಬಿದ್ದಿದ್ದಾರೆ ಅವರು. ಇಲ್ಲಿ ಒಂದು ಬೀಡಾಂಗಡಿ ಇದೆ, ಬೀಡಾಂಗಡಿ ಅವರೇ ಎತ್ತಿ ಎಲ್ಲ ಇದು ಮಾಡಿರೋದು.
ನೋಡಿ ನಾನು ಅವ್ರನ್ನ ಅಲ್ಲಲ್ಲ, ಮಾತಾಡ್ತೀನಿ. ಬಟ್ ಇರ್ಲಿ, ಈಗ ಅದ್ರದ್ದು ಬೇಡ, ಚರ್ಚೆ ಬೇಡ, ಆಗಿದೆ. ಆದ್ರೆ ಅದನ್ನ ಸರಿ ಅಲ್ಲಲ್ಲ, ಮಾಡ್ಬೇಕು. ಅದು ಅದಕ್ಕೆ ನಮ್ಗೆ ನಮ್ಮ ಮೇಲೆ ಬಂದ್ರೆ ನಾವು ಲೀಗಲ್ ಆಗಿ ಆನ್ಸರ್ ಮಾಡ್ತೀವಿ. ಇರ್ಲಿ, ಈಗ ಲೀಗಲ್ ಆಗಿ ಬರ್ಲಿಕ್ಕೆ ಅದು ಅವರು BMDC ಮೇಲೆ ಕೊಟ್ಟಿದ್ದಾರೆ ಕಂಪ್ಲೇಂಟ್, ನಿಮ್ಮ ಮೇಲೆ ತಿಳ್ಕೊಳ್ದಂಗೆ ಅದಾಗಿದೆ. ಈಗ ಸದ್ಯಕ್ಕೆ ಇರ್ಲಿ, ಅದೇ ಬೆಳ್ಳಳ್ಳಿಯಿಂದ ಮತ್ತೆ ಕಣ್ಣೂರು ಬೆಳ್ಳಳ್ಳಿ ರೋಡ್ ಅದೇನೋ ಈಗ ಆಗಿದೆ ಅಂತ ಗೊತ್ತೀನಿ. ನಾನು ಆಮೇಲೆ ಹೋಗ್ಲಿಲ್ಲ, ಈಗ ಅದು ಫುಲ್ ಇದಾಗಿತ್ತು. ಅದು ಓಕೆ, ಸಾರಿ, ನೀವು ಯಲಹಂಕ ಮಾತ್ರ ಅಲ್ವಾ? ಅದಾದ್ಮೇಲೆ ಬೆಳ್ಳಳ್ಳಿಯಿಂದ ಈ ಕಡೆ ಬರೋದೆಲ್ಲ ರೋಡ್ ಒಂದ್ ಸ್ವಲ್ಪ ಯಾವುದು ಕೋಗಿಲು ರೋಡ್ ಎಂಟೈರ್ ರೋಡ್ ಆಸ್ಫಾಲ್ಟ್ ಮಾಡಬೇಕು, ಅದೇ ಒಂದು ಉದ್ದೇಶದಿಂದ ಎಲ್ಲ ಡಿಸಿಟಿ ಮಾಡಿದೆ. ಎನಿವೇ ಯಾವಾಗ ಮಾಡಿದ್ರು ಟ್ರಾಫಿಕ್ ಅಲ್ಲಿ JCB ನಿಲ್ಸ್ಕೊಂಡ್ಬಿಟ್ಟು ತುಂಬಕ್ಕಾಗಲ್ಲ ನಮಗೆ. ನೈಟ್ ಅಲ್ಲ, ಈಗ already ಅಲ್ಲ, ನೀವು ಮಾತಾಡೋದು ಈಸಿ, ವರ್ಕಿಂಗ್ ಇಶ್ಯೂ ಎಷ್ಟಿದಾವ ಅಂದ್ರೆ ನಾವು ಇಶ್ಯೂ ಇದಾವೆ. ನೋಡಿ, ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಸಾರ್ವಜನಿಕರು ತುಂಬಾ ಸಹಿಸ್ಕೊತಾರೆ. ನೀವು ಅದೇ ಹೇಳ್ಬೇಡಿ, ಸಾರ್ವಜನಿಕರು ತುಂಬಾ ಸಹಿಸ್ಕೊಳ್ತಾ ಇದಾರೆ, ಇಲ್ಲ ಅಂತ ತುಂಬಾ ಸಮಸ್ಯೆ ಒಳಗಾಗ್ತಾ ಇದಾರೆ. ನೀವು ನಿಮ್ದು ಸಮಸ್ಯೆಗಳು ಹೇಳ್ಕೊಂಡ್ಬಿಟ್ರೆ ಸಂಬಳ ತಗೊಂಡ್ಬಿಟ್ಟು ತೆರಿಗೆ ಕಟ್ಬಿಟ್ಟು ಸಾರ್ವಜನಿಕರು ಹೇಳ್ಕೋಬೇಕು. ನೀವು ಅದನ್ನ ಹೇಳ್ಬೇಡಿ. ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ರು ರೋಡ್ ಸರ್, ಯಾವ್ದು ಇಲ್ಲಿ ಕೋಗಲ್ ಕ್ರಾಸ್ ಜಕ್ಕೂರ್ ರೋಡ್, ರೈತರ ಸಂತೆ ಸ್ಟ್ರೈಟ್ ರೋಡ್ ಜಕ್ಕೂರ್ ಇಲ್ಲ, ಅದು ಊರಿಗೆ ಬರುತ್ತೆ. ಸೆಂಟ್ರಲ್ ಪ್ರಾಜೆಕ್ಟ್ ವೈಟ್ ಟಾಪಿಂಗ್ ಅಂತ, ವೈಟ್ ಟಾಪಿಂಗ್ ಅವರು ಮಾಡ್ತಾ ಇದ್ದಾರೆ ಆ ರೋಡು, ಅದು ಅವ್ರು ಮಾಡಬೇಕು. ಇವಾಗ ಹೊಸದಾಗಿ ಗ್ರೇಟರ್ ಬೆಂಗಳೂರಲ್ಲಿ ಬಿ ಸ್ಮೈಲ್ ಅಂತ ಒಂದು ವಿಂಗ್ ಮಾಡಿ ಎಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಅವ್ರು ಮಾಡ್ತಾರೆ. ಬಿ ಸ್ಮೈಲ್ ಅಂತ ಆಫೀಸ್ ಸದ್ಯಕ್ಕೆ ಹೆಡ್ ಆಫೀಸ್ ಅಲ್ಲೇ ಇದೆ. ಮೇ ಬಿ ಪ್ರಾಬಬ್ಲಿ ಸ್ಮಾರ್ಟ್ ಸಿಟಿ ಆಫೀಸ್ ಹತ್ರ ಶಿಫ್ಟ್ ಆಗ್ಬೋದು. ಅಲ್ಲ ಸರ್, ಈಗ ಸಂತೆ ಬೀದಿ ರೋಡು ಸರ್ ಮುಂದೆ ಬಿಟ್ರೆ ಇಲ್ಲಿ ಅದಕ್ಕೆ ನೋಡೋಣ. ಈಗ ಆಯ್ತು ಸರ್, ದಯವಿಟ್ಟು ನೀವು ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಕೆಲಸ ಮಾಡ್ತಾ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಲೇಟ್ ಆಗಿ ನಾವು ಲೇಟ್ ಮಾಡಿ ಬಂದಿರೋದು ಮಾತ್ರ ವಿಡಿಯೋ ಮಾಡ್ಕೊಂತೀರಿ. ನಾವು ಅರ್ಲಿ ಮಾರ್ನಿಂಗ್ 6 o'clock ಬರ್ತೀವಿ. ಅವು ಮಾಡಿ ಲೇಟ್ ಮಾಡಿ ನೋಡಿ, ನಾನು ಕ್ವಶನ್ ಅಂದ್ರೆ 9 ಗಂಟೆಗೆ ಹೋಗಿರ್ತೀವಿ, 5:05 ಕ್ಲೋಸ್ ಮಾಡಿ ಮನೆಗೆ ಹೋಗ್ಬೇಕಾದವ್ರು ರಾತ್ರಿ 9 ಗಂಟೆಗೆ ಮನೆಗೆ ನೀವು ಯಾರು ಎಕ್ಸಿಕ್ಯೂಟಿವ್ ಸ್ಟಾಫ್ಸ್ ಇರ್ತಾರೆ ಅವರಿಗೆ ಆಫೀಸ್ ಟೈಮಿಂಗೇ ಇಲ್ಲ. ನೈಟ್ ಆಸ್ಫಾಲ್ಟ್ ಆದ್ರೆ ನೈಟೇ ಮಾಡ್ತೀವಿ. ಸರ್, ಈಗ ಸ್ಟಾಫ್ಗೆ ಟೈಮಿಂಗ್ ಇರಲ್ಲ. ಅಲ್ಲಲ್ಲ, ನೀವು ಬಂದಿರಬಹುದು, ಎಕ್ಸಿಕ್ಯೂಟಿವ್ ಸ್ಟಾಫ್ಗೆ ಟೈಮಿಂಗ್ ಇರಲ್ಲ. ಆಫೀಸ್ ವರ್ಕ್ ಪ್ಲಸ್ ಸೈಟ್ ನಿಮ್ ಬಗ್ಗೆ ಹೇಳ್ತಿಲ್ಲ. ಒಂದ್ ನಿಮಿಷ, ಇದು ಇದು ಎಕ್ಸಿಕ್ಯೂಟಿವ್ ನಿಮ್ದು, ನಿಮ್ ಪೋಸ್ಟ್ ಇರ್ಬೋದು, ನೀವು ಮಾಡ್ತಾ ಇರ್ಬೋದು, ನೀವು ಮಾಡ್ತಾ ಇರೋದು ನಿಜವಾಗ್ಲೂ ನಮಸ್ಕಾರ. ನಾನಾದ್ರೆ ಇದು ನಿಮ್ಮೊಬ್ಬರ ಕತೆ ಅಲ್ಲ. ನಾವೆಲ್ಲಿಗೆ ಬಂದ್ರು, ನಾನು ಪ್ರತಿ ಬಾರಿ ಇಲ್ಲಿ ಬಂದಾಗ ಪ್ರತಿ ವಿಡಿಯೋದ ನಾನು ಹೇಳಿದೀನಿ, ಇಲ್ಲಿ ಎಲ್ಲ ಬಂದ್ರೆ ಇದು ಮೇನ್ ರೋಡ್ ಅಂತಾರೆ, ಇದು ಫೀಲ್ಡ್ ಅಲ್ಲಿ ಇದೀವಿ ಅಂತಾರೆ. ಫೀಲ್ಡ್ ಹೋಗಿ ಫೋನ್ ಮಾಡಿದ್ರೆ ಇಲ್ಲ ಬಿಡಿ ಸರ್, ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ನಾಳೆ ಸಿಕ್ಬಿಡ್ತೀನಿ ಬಿಡಿ ಸರ್, ಸೋಮವಾರ ಸಿಕ್ಬಿಡ್ತೀನಿ, ನಾಳೆ ಸಿಕ್ಬಿಡ್ತೀನಿ, ಪ್ರತಿಯೊಬ್ರು. ಮತ್ತೆ ನೀವ್ ಯಾವ್ದೇ ಕಚೇರಿಗೆ ಹೋಗಿ, ಈಗ ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ಬಿಟ್ರೆ ಇಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಒಂದು 10:30 11:45 ಇದು ಮಾಡಿದೀವಿ. ಒಬ್ರು ಇಬ್ರು ಬಿಟ್ರೆ ಯಾರು ಇಲ್ಲ, ಎಲ್ಲ ಚೇರ್ ಖರ್ಚು. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿದೆ, ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ನೌಕರರ ಸಂಖ್ಯೆನೇ ಈಗ ಕಮ್ಮಿ ಇದೆ. 3 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. 3 ಲಕ್ಷ ಹುದ್ದೆಗಳು ಸರ್ಕಾರಿ ನೌಕರರದೇ ಕಮ್ಮಿ. ಈಗ ನೀವ್ ಕೇಳಿದ್ರು ಅದನ್ನೇ ಹೇಳ್ತೀರಾ, ಆ ತರದ ಸಮಸ್ಯೆಗಳಿದೆ ನಿಮ್ಗೂ, ಹೌದಲ್ವಾ? ಅದನ್ನೇ ಹೇಳ್ತಾ ಇರೋದು, ಆ ತರ ಸಮಸ್ಯೆಗಳಿದೆ. ಇಂತಹ ಸಮಯದಲ್ಲಿ ಬಂದು ಇರೋರು ಅದೃಷ್ಟವೋ ಇನ್ಯಾವುದೋ ಕಾರಣಕ್ಕೋ ಇನ್ನೆಂಗೋ ತಗೊಂಡಿರ್ತಾರೆ ಕೆಲಸನ. ಆ ಸಮಯದಲ್ಲೂ ಆ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ರೆ ಹೆಂಗಾಗುತ್ತೆ? ಒಂದು, ನೀವ್ ಹೇಳಿದ 6 ಗಂಟೆ ಕತೆದು ನೋಡಿ, ಇವರೆಲ್ಲರೂ ನಾವೆಲ್ಲ ಸಾಮಾಜಿಕವಾಗಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಏನೋ ಮಾಡ್ಬೇಕು ಅಂತ ಎಲ್ಲ ಓಡಾಡ್ತಾ ಇದಾರೆ. ಇವ್ರು ಯಾರೋ ನಾನು ಒಂದು ಸಣ್ಣ ತಪ್ಪು ಮಾಡಿದ್ರೆ ಇವೆಲ್ಲ ಗಣನೆಗೆ ನಾನು ಏನ್ ಮಾಡಿದ್ರು ಗಣನೆಗೆ ಬರಲ್ಲ. ನೋಡೋ ಕಳ್ಳ ಮಗ ಅವ್ನು ಅದ್ ಮಾಡಿದಾನೆ ಅಂತಾರೆ, ಬಿಟ್ರೆ ಇವೆಲ್ಲ ಗಣನೆಗೆ ಬರಲ್ಲ. ಹಾಗಾಗಿ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಿಜವಾಗ್ಲೂ ಧನ್ಯವಾದ. ಒಳ್ಳೇದಾಗ್ಲಿ ಸರ್, ಚೆನ್ನಾಗಿ ಮಾಡಿ. ನಾವು ಸ್ನೇಹಿತರೆ ನಮಸ್ಕಾರ. ಬನ್ನಿ ಬೇಗ ಬನ್ನಿ ಸ್ವಲ್ಪ. ಈಗ ಸಾಕ ಮುಗಿಸೋಣ. ಇದು ಒಂದು ಅಭಿಯಾನ ಆಯ್ತು, ಎಲ್ಲರೂ ಒಂದ್ ಸ್ವಲ್ಪ ಒಂದಿಷ್ಟು ಇದನ್ನ ಇನ್ನು ಈ ಹೋದ್ರು ID ಕಾರ್ಡ್ ಹಾಕೊಳ್ತಿರೋರು ಇನ್ನೊಂದು ಮತ್ತೊಂದು ನೂರಾರು ಜನ ಇರ್ತಾರೆ. ಅದಾದ್ಮೇಲೆ ನೋಡಿ, ಇನ್ನು ಆ ಶೌಚಾಲಯಗಳನ್ನ ನೋಡ್ಬಿಟ್ಟು ಆ ದೇವಕ್ಕೆ ಪ್ರಿಯ, ಹಾಗಾಗಿ ಈಗ ಸದ್ಯಕ್ಕೆ ನೋಡಕ್ ಹೋಗೋದಿಲ್ಲ ನಾವು.
ಬೀಗನ ಹಾಕ್ಬಿಟ್ಟಿದ್ದಾರೆ ನೋಡಿ ಶೌಚಾಲಯಗಳಿಗೆ ನೋಡ್ಲೇಬಾರ್ದು ಅಂತ. ಆ ಕಾರಣಕ್ಕೆ ಇಲ್ಲಿಗೆ ಇವತ್ತಿನ ಈ ಅಭಿಯಾನ ಇಲ್ಲಿ ಮುಗಿತಾ ಇದೆ. ಹಂಗಾಗಿ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜವಾಬ್ದಾರಿ ನೋಡಿ, ಸರ್ಕಾರಿ ಡಸ್ಟ್ಬಿನ್ ಎಷ್ಟು ಸೂಪರ್ ಆಗಿದೆ. ನಿಮ್ಮ ಜವಾಬ್ದಾರಿ ಏನಂದ್ರೆ ನೀವು ಕರ್ನಾಟಕ ರಾಷ್ಟ್ರ ಪಕ್ಷದ ಸದಸ್ಯತ್ವ ತೊಗೊಳ್ಳೋದು, ಸಹಭಾಗಿತ್ವವನ್ನು ವಹಿಸೋದು, ಆದ್ರೆ ಪೂರಕವಾಗಿ ಸಹಾಯಕವಾಗಿ ಸಹಕಾರ ನೀಡೋದು, ಮತ್ತೆ ನಿಮ್ ಕೈಲಾದಂತ ದೇಣಿಗೆಗಳನ್ನು ಕೊಟ್ಟು ಪಕ್ಷವನ್ನ, ಯಾಕಂದ್ರೆ ನಾವು ಜನರ ದೇಣಿಗೆಯಿಂದನೇ ಇದನ್ನ ಮಾಡಬೇಕು, ಸಮಾಜ ಸರಿ ಮಾಡಬೇಕು. ಯಾರ್ದೋ ದುಡ್ಡಲ್ಲೋ ಇಲ್ಲ ನಮ್ಮ ದುಡ್ಡಲ್ಲೋ ಮಾಡೋದ್ರಿಂದ ಅದು ಬಿಸ್ನೆಸ್ ಇನ್ನೊಂದು ಮತ್ತೊಂದು ಆಗ್ಬಿಡುತ್ತೆ. ಆ ಕಾರಣಕ್ಕೆ ಇದೆಲ್ಲ ಒಂದು ಸರಿಯಾಗಿ ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಮ ಸಹಭಾಗಿತ್ವ ತುಂಬಾ ಇಂಪಾರ್ಟೆಂಟು. ಬಂದಂತ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಇವಾಗ ಓಪನ್ ಮಾಡಿದ್ರು. ಹೌದು ಮಾಡಿ ನೀರ್ ನಿಂತಿದೆ ನೋಡಿ, ಇಲ್ಲಿ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿದ್ದೀನಿ. ಇದು ನೋಡಿ ಯಾಕೆ ನೀರು ಇದು ನೋಡಿ ಯಾಕೆ ಕ್ಲೋಸ್ ಮಾಡಿದೀರಾ? ಇಷ್ಟೊಂದು ವಾಸನೆ ಇದೆ ಮತ್ತೆ ಬ್ಲಾಕ್ ಆಗಿದೆ. ಯಾಕೆ ನೋಡಿ ನೀವು ಅಲ್ಲ, ಇದೇನು ಇದು ಇಲ್ಲಿನ ಸಮಸ್ಯೆಗಳನ್ನ ನೋಡಿದ್ರೆ ಸರಮಾಲೆನೇ ಇದೆ, ಸಮಸ್ಯೆಗಳ ಸರಮಾಲೆ. ಹಂಗಾಗಿ ಇದನ್ನ ಇವತ್ತಿಗೆ ನಮ್ಮ ಸಮಯ ಮುಗೀತು. ನಾಳೆ